ಸೊ ಸೂರಜ್ಗೆ ಈ ಪಾತ್ರ ರಿಯಲ್ ಆಗಿ ಹೇಗ್ ಕನೆಕ್ಟ್ ಆಗುತ್ತೆ? ಸೂರಜ್ ಹೀಗೆ ಇದಾರ? ಆಲ್ಮೋಸ್ಟ್ ಒಂದು 60% ಸಿಮಿಲಾರಿಟಿ ಇದೆ ಮ್ಯಾಮ್. ಬಿಕಾಸ್ ಇದರಲ್ಲೂ ನಮ್ ತಾಯಿ ಬಿಸ್ನೆಸ್ ನ ನೋಡ್ಕೋತಿರ್ತಾರೆ, ನೆಕ್ಸ್ಟ್ ನಾನ್ ನೋಡ್ಕೋತೀನಿ. ಅಂಡ್ ನಾನು ಕೂಡ ಹೊರಗಡೆ ಅನೂಸ್ ಕಿಚನ್ ಅಂತ ನಾವು ಕೇಟರಿಂಗ್ ಮಾಡ್ತಿರ್ತೀವಿ. ಇಲ್ಲಿ ಅಮ್ಮಾಸ್ ಕಾಫಿ ಅಂತ ಒಂದು ಕಾಫಿ ಕಂಪನಿ ಇರುತ್ತೆ. ಅಂಡ್ ಆಲ್ಸೋ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ ದೇವ್ ದೇಶ್ಮುಖ್. ನನ್ನ ಪರ್ಸನಾಲಿಟಿ ಹೇಗಿದೆ ಅಂತಂದ್ರೆ ಲೈಕ್ ಆಲ್ಮೋಸ್ಟ್ ರಿಲೇಟ್ ಮಾಡ್ಕೋತೀನಿ. ತುಂಬಾ ಕನೆಕ್ಟ್ ಆದೆ ಈ ರೋಲ್ ಜೊತೆ ನಾನು. ಅಂಡ್ ಹೊರಗಡೆ ಬಿಗ್ ಬಾಸ್ ಹೋಗಕ್ಕೂ ಮುಂಚೆ ನಾನು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಈ ತರ ಆಗ್ಬೇಕು, ಹಿಂಗಾಗ್ಬೇಕು. ಫಸ್ಟ್ ನಾನು 9 to 5 ಜಾಬ್ ನ ಕ್ವಿಟ್ ಮಾಡ್ಬೇಕು. ಲೈಕ್ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದೆ, ಆನ್ಲೈನ್ ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಿದ್ದೆ. ಸೊ ಅದನ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ಅನ್ಕೊಂಡಿರ್ತೀನಿ. ಆ ಟೈಮಲ್ಲಿ ಬಿಗ್ ಬಾಸ್ ಆಫರ್ ಬರುತ್ತೆ. ಕಾವ್ಯ ಅನ್ನೋರು ಒಬ್ರು ಮೆಸೇಜ್ ಮಾಡಿರ್ತಾರೆ ನಂಗೆ, ಇವರು ಕಲರ್ಸ್ ವರ್ಕ್ ಮಾಡೋರೆ. ಸೊ ಅವರು ಒಂದು ಕೊಲ್ಯಾಬ್ ಮಾಡ್ಬೇಕು ನಿಮ್ ಜೊತೆ ಅಂತ ಹೇಳಿರ್ತಾರೆ. ಅದ್ ಲೇಟರ್ ಆನ್ ಗೊತ್ತಾಗುತ್ತೆ ಅದು ಬಿಗ್ ಬಾಸ್ ಆಫರ್ ಅಂತ. ಅಲ್ಲೂ ಪ್ರಕಾಶ್ ಸರ್ ತುಂಬಾ ಆಡಿಷನ್ಸ್ ಎಲ್ಲ ಮಾಡಿ ಓಕೆ ಇವನೇನೋ ಮಾಡ್ತಾನೆ ಇವನು ಅಂತ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಸೊ ಅಲ್ಲೂ ಕೂಡ ನಾನೆಲ್ಲೋ ಒಂದು ಡೌಟ್ ಅಲ್ಲೇ ಇರ್ತಿದ್ದೆ, ಹೆಂಗೆ ಮುಂದೆ ಏನು ಲೈಫ್. ಬಿಗ್ ಬಾಸ್ ಇಂದ ಹೊರಗೆ ಬರುವಾಗ್ಲೂ ಆ ಡಿಲೆಮಾದಲ್ಲೇ ಇದ್ದೆ ನಾನು. ನೆಕ್ಸ್ಟ್ ಏನು ಬಿಗ್ ಬಾಸ್ ಮುಗ್ದೋಯ್ತು, ನಾನು ಓಕೆ ಟಾಪ್ 5 ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಏನೋ ಆಯ್ತು, ಎಲ್ಲೋ ಮಿಸ್ ಆಯ್ತು. ಬಟ್ ಈಗ ಆಚೆ ಬಂದ್ವಿ, ವಾಟ್ ನೆಕ್ಸ್ಟ್ ಅಂತಂದಾಗ ಪುನಃ ಕಲರ್ಸ್ ಅವ್ರು ಕರೆದು ಪ್ರಕಾಶ್ ಸರ್ ಆಗಿರ್ಲಿ ಅವ್ರು ಪುನಃ ಇನ್ನೊಂದು ಆಪರ್ಚುನಿಟಿ ಕೊಡ್ತಾರೆ, ಇಲ್ಲ ನೀನ್ ಮಾಡು ಇದನ್ನ ಅಂತ. ಅವಾಗ ಈ ಮಧು ಸರ್ ಅವರೆಲ್ಲ ಬಂದು ಇಲ್ಲ ನೀನ್ ಸೂಟ್ ಆಗ್ತೇ ಮಾಡು ಅಂತ. ಅವರೇ ನಂಗೆ ಕಾನ್ಫಿಡೆನ್ಸ್ ತುಂಬಿ ಯು ಕ್ಯಾನ್ ಡೂ ದಿಸ್ ಅಂತ ಹೇಳಿದ್ರು. ಲೈಕ್ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಲೈಕ್ ದೇರ್ ಈಸ್ ಅ ಪ್ಲಾನ್. ನನಗೆ ಗೊತ್ತಿಲ್ಲ ವಾಟ್ ಐ ಆಮ್ ಡೂಯಿಂಗ್, ವೇರ್ ಐ ಆಮ್ ಗೋಯಿಂಗ್ ಅಂತ. ಬಟ್ ದೇರ್ ಇಸ್ ಸಮಥಿಂಗ್ ವಿಚ್ ಐ ಆಮ್ ಡೂಯಿಂಗ್. ಬಟ್ ನಾನು 100% ಅದ್ರಲ್ಲಿ ನಾನು ಶ್ರದ್ಧೆಯಿಂದ ಮಾಡಿದ್ರೆ ಐ ವಿಲ್ ಸಕ್ಸೀಡ್ ಅಂತ ನಂಗೆ ಅನ್ಸುತ್ತೆ. ಸೊ